ಮುಖ್ಯಮಂತ್ರಿಗಳಾದಂತಹ JDS ಬಟ್ ನಾವು ಇಲ್ಲಿವರೆಗೂ ನಾವು 60-70 ಮತಗಳ ಲೀಡ್ ನೋಡ್ತಾ ಇದ್ವಿ. ಬಟ್ ಮೂರನೇ ಸುತ್ತಲ್ಲಿ 600 ಮತಗಳ ಲೀಡು ಸಿಪಿ ಯೋಗೀಶ್ವರ. ಅರ್ಲಿ ಟ್ರೆಂಡ್ ನೋಡಿ, ಎಕ್ಸೈಟ್ ಆಗುವಂತಹ ಅಥವಾ ನಾವು ಈಗಲೇ ಜಜ್ಮೆಂಟ್ಗೆ ಬರುವಂತಹ ಸಿಚುವೇಶನ್ ಇಲ್ಲಿಲ್ಲ. ಯಾಕಂದ್ರೆ ದಿಸ್ ಅರ್ಲಿ ಟ್ರೆಂಡ್. ಇನ್ನು 18-19 ಕೆಲವು ಕಡೆ 20 ಸುತ್ತಿನ ಮತ ಎಣಿಕೆಗಳು ಆಗುತ್ತೆ. ಈಗ ಒಂದು ಬೂತ್ ಇರುತ್ತೆ, ಒಂದು ಬೂತ್ ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತದಾನ ಹೋಗ್ಬೋದು. ಆ ಒಂದು ಏರಿಯಾದಲ್ಲಿ, ಆ ಒಂದು ಪ್ರದೇಶದಲ್ಲಿ ಕಾಂಗ್ರೆಸ್ನ ಫಾಲೋವರ್ಸ್ ಇರ್ಬೋದು, ಕಾಂಗ್ರೆಸ್ನ ವೋಟರ್ಸ್ ಇರ್ಬೋದು. ಬಟ್ ಇನ್ನೊಂದು ನಿಮಗೆ ಬೂತ್ಗೆ ಹೋದಾಗ ಅಲ್ಲಿ ಕಂಪ್ಲೀಟ್ ಆಗಿ ಅದು JDSಗೆ ಟರ್ನ್ ಆಗುವ ಚಾನ್ಸಸ್ ಇದೆ. 600 ಈಸ್ ನಾಟ್ ಎ ಬಿಗ್ ಲೀಡ್. 600 ಇದು ಅರ್ಲಿ ಮೂರನೇ ಸುತ್ತಲ್ಲಿ 600 ಅಂತ ಹೇಳೋದಾಗೆ ಇಟ್ಸ್ ನಾಟ್ ಎ ಬಿಗ್ ಲೀಡ್ ಆ್ಯಂಡ್ ಇಟ್ಸ್ ಎ ಟಫ್ ಕಾಂಪಿಟೇಷನ್. ಈಗ ನಮ್ಮ ಸರ್ವೆಗಳಲ್ಲೂ ಕೂಡ, ಪವರ್ ಟಿವಿ ಮಾಡಿದ ಸರ್ವೆಗಳಲ್ಲೂ ಕೂಡ ನಾವು ಕೂಡ ಯೋಗೀಶ್ವರ್ ಅವರಿಗೆ ಒಂದು ಎಡ್ಜ್ ಮುಂದೆ ಕೊಟ್ಟಿದ್ದೀವಿ. ನಾವು ಹೇಳಿದ್ವಿ ಯೋಗೀಶ್ವರ್ ಅವರು ವಿನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿದ್ವಿ. ನಮ್ಮ ಸರ್ವೆ ಅದು ಕ್ಲಿಯರ್ ಆಗಿ ಹೇಳಿದೆ. ಬಟ್ ಸ್ಟಿಲ್ ವಿ ಟೋಲ್ಡ್ ದರ್ ಇಸ್ ಎ ಟಫ್ ಕಾಂಪಿಟೇಷನ್. ಇವರ ಇಬ್ಬರ ಮಧ್ಯೆ ಒಂದು ಪೈಪೋಟಿ, ಪ್ರಬಲವಾದ ಪೈಪೋಟಿ ಇದೆ. ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಅಷ್ಟು ಈಸಿಯಾಗಿ ನಾವೀಗ ಬೊಮ್ಮಯ್ಯವರ ಮಗ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ವಿ, ಸಂಡೂರಲ್ಲಿ ತುಕಾರಾಮ್ರವರ ಹೆಂಡತಿ ಅನ್ನಪೂರ್ಣವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ವಿ. ಬಟ್ ವೆನ್ ಇಟ್ಸ್ ಕಮಿಂಗ್ ಒಂದ್ಸಲ ನಾವು ಚನ್ನಪಟ್ಟಣಕ್ಕೆ ಬಂದಾಗ ನಾವು ನಮ್ಮ ಟ್ರೆಂಡಲ್ಲೂ ಹೇಳಿದ್ದೀವಿ, ಯೋಗೀಶ್ವರ್ ವಿನ್ ಆದರೂ ಕೂಡ ಅಂತಹ ದೊಡ್ಡ ಲೀಡಲ್ಲಿ ವಿನ್ ಆಗಲಿಕ್ಕಿಲ್ಲ, ವೆರಿ ಟಫ್ ಫೈಟ್ ಅಂತ ಹೇಳಿದ್ವಿ. ಈಗಿನ ಏನು ನಮ್ಮ ಟ್ರೆಂಡ್ ಬರ್ತಾ ಇದೆ, ಮೂರನೇ ಸುತ್ತಿನ ಟ್ರೆಂಡ್ ಬರ್ತಾ ಇದೆ, ಅಲ್ಲಿ ನೀವು ಹೇಳಿದಾಗೆ ಅಲ್ಲಿಂದ ಇಲ್ಲಿಯವರೆಗೆ, ಸ್ಟಾರ್ಟಿಂಗಿಂದ ಈಗಿನವರೆಗೆ 3 ಸಲ ಈ ಹಾವು ಏಣಿ ಆಟ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ನೋಡಿ, ಮೂರನೇ ಸುತ್ತಿನಲ್ಲಿ ಈಗ 600 ಯೋಗೀಶ್ವರ್ ಹ್ಯಾಸ್ ಟು ಕೀಪ್ ದಟ್. ಈ ಲೀಡನ್ನು ಯೋಗೀಶ್ವರ್ ಇನ್ನೂ ಒಂದು 5-6 ಲೀಡ್ಗಳಲ್ಲಿ ಮುನ್ನಡೆಸ್ತಾ ಹೋದ್ರೆ ಸಪೋಸ್ ದೆನ್ ಒಂದು ರೀತಿಯ ಟ್ರೆಂಡ್ ಸಿಗ್ಬೋದು ವಿನಃ ನಮಗೆ ಈಗಿನ ಟ್ರೆಂಡ್ ದಿಸ್ ಇಸ್ ಆಲ್ ಅರ್ಲಿ ಟ್ರೆಂಡ್. ಬಟ್ ನಮ್ಮ ಪವರ್ ಟಿವಿ ಏನು ನಾವು ಸರ್ವೆ ಮಾಡಿದ್ದೀವಿ, ಅದಕ್ಕಿಂತ ಮುಂಚೆನೇ ಹೇಳಿದ್ದೀವಿ, ಆಫ್ಟರ್ ಎಲೆಕ್ಷನ್ ಹೇಳಿದ್ದೀವಿ, ಯೋಗೀಶ್ವರ್ಗೆ ಲಿಟ್ಲ್ ಎಡ್ಜಸ್ ಇದೆ, ಯೋಗೀಶ್ವರ್ ವಿನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿದ್ವಿ. ಬ್ರೇಕಿಂಗ್ ಅಪ್ಡೇಟ್ ಇದೆ ಸರ್. ಉತ್ತರ ಪ್ರದೇಶದಲ್ಲಿ 9 ಬೈ ಎಲೆಕ್ಷನ್ ಇದೆ, 9 ಕ್ಷೇತ್ರಗಳಿಗೆ. ಅದರಲ್ಲಿ 6ರಲ್ಲಿ ಬಿಜೆಪಿ ಲೀಡ್ ಇದೆ. ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ಗಳು ಹೇಳಿರೋ ಲೆಕ್ಕಾಚಾರದಲ್ಲೇ ಮುನ್ನಡೆಯುತ್ತಾ ಇದೆ. 3 ಕ್ಷೇತ್ರಗಳು ಸಮಾಜವಾದಿ ಪಕ್ಷ ಮುನ್ನಡೆಯಲಿದೆ. 9ರಲ್ಲಿ 6 ಬಿಜೆಪಿ ಪರವಾಗಿದೆ. ಈ ಸಲ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪರವಾಗಿ ಅಂಥ ಸೂಪರ್ ರಿಸಲ್ಟ್ ಏನು ಬಂದಿರಲಿಲ್ಲ. ಬಟ್ ಈಗ ಈ ಕ್ಷಣದ ಈ 9 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಅಲ್ಲೂ ಕೂಡ 9 ಕ್ಷೇತ್ರದಲ್ಲಿ ಗೆದ್ದಿರೋರು MP ಕ್ಷೇತ್ರಕ್ಕೆ ನಿಂತರು, MP ಯಲ್ಲಿ ಗೆದ್ರು. 9 ಜನ 9 ಸ್ಥಾನಗಳು ತೆರವಾಯಿತು. ಅದರಲ್ಲಿ ಈಗ 6 ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 3 ಕ್ಷೇತ್ರ ಸಮಾಜವಾದಿ ಪಕ್ಷದ ಭದ್ರಕೋಟೆಗಳು ಅಂತ ಕರೆಸ್ಕೊಂಡಿರೋ 3 ಕ್ಷೇತ್ರ. ಸೊ ಆ 3 ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಮುನ್ನಡೆಯಲ್ಲಿದೆ. ಬಟ್ ಬಿಜೆಪಿ 6ರಲ್ಲಿ ಮುಂದಿದೆ. ಈಗ ಉತ್ತರ ಪ್ರದೇಶದ ಬಗ್ಗೆ ನೀವು ಹೋದ್ರೆ, ಈಗ ಆಗಿನ ಟ್ರೆಂಡಿಗೂ ಈಗಿನ ಟ್ರೆಂಡಿಗೂ ನೀವು ಹೇಳಿದ್ರಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅಷ್ಟು ಫೇವರ್ ಆಗಿ ಇರಲಿಲ್ಲ ಬಿಜೆಪಿಗೆ ಅನ್ನುವ ಟ್ರೆಂಡ್ ಇತ್ತು ವೆನ್ ಇಟ್ ಕಮ್ಸ್ ಟು ಲೋಕಸಭಾ ಎಲೆಕ್ಷನ್.